ಧರ್ಮವೆನ್ನುವುದು ಒಂದು ಮಹಾವೃಕ್ಷವಿದ್ದಂತೆ. ಕಾಂಡ ಮುಖ್ಯ, ರೆಂಬೆ ಕೊಂಬೆಗಳು ಅಮುಖ್ಯವೆಂದು ಹೇಳಲಾಗುವುದಿಲ್ಲ. ಆದರೆ ಸಾಮಾನ್ಯರಿಗಿಂತಲೂ ರಾಜರ ಕರ್ತವ್ಯವೇ ಹೆಚ್ಚು. ಇಂಥ ಧರ್ಮಾತ್ಮರಾದ ಪತಿ ದೊರೆತರೆಂದು ನಾನು ಹೆಮ್ಮೆ ಪಡುತ್ತೇನೆ ಸ್ವಾಮಿ. ಇಂತಹ ಗುಣವತಿಯಾದ ಸತಿ ದೊರೆತ ಹೆಮ್ಮೆ ನನ್ನದು ಸೀತೆ. ಧರ್ಮದ ಬಗ್ಗೆ ಇನ್ನಷ್ಟು ತಿಳಿಯಬೇಕೆಂಬ ಆಸೆ ಇದೆ. ನಿನ್ನ ಧರ್ಮ ಪ್ರೀತಿಯನ್ನು ಕಂಡು ನನಗೂ ಸಂತೋಷವಿದೆ. ಧರ್ಮ ನಿಷ್ಠೆಯಲ್ಲಿ ಅಜರಾಮರರಾದ ಹರಿಶ್ಚಂದ್ರರ ಕಥೆಯನ್ನು ಕೇಳಿದರೆ ನಿನಗೆ ಇನ್ನಷ್ಟು ಸುಲಭವಾಗಿ ಅರ್ಥವಾಗಬಹುದು. ಯಾರು? ಸತ್ಯ ಹರಿಶ್ಚಂದ್ರರೇ? ಹೌದು ದೇವಿ, ಸತ್ಯವೇ ಅವರ ಧರ್ಮ. ಸತ್ಯವಾಕ್ಯ ಪರಿಪಾಲನೆಯೇ ಅವರ ಜೀವಿತದ ಪರಮ ಧ್ಯೇಯ. ಎಂತೆಂತಹ ಸಂಕಟದ ಪರಿಸ್ಥಿತಿಗಳು ಒದಗಿ ಬಂದರೂ ಆ ಮಹಾನುಭಾವ ಎಲ್ಲ ಪರೀಕ್ಷೆಗಳನ್ನು ದಾಟಿ ಜಯಶಾಲಿ ಆದರು.